ಜಾಕನಹಳ್ಳಿ ಮಠದ ಅಭಿನವ ಗವಿಸಿದ್ಧಲಿಂಗ ಶಿವಾಚಾರ್ಯರು ನಮ್ಮ ಮನೆಗೆ ಬಂದು ನಮ್ಮನ್ನು ಗೌರವಿಸಿದ್ದು ತುಂಬ ಭಾರವಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿನಿ. ಯಾಕಂದರೆ ಅಪ್ಪವ್ರ ಮಠಕ್ಕೆ ನಾವು ಹೋಗ್ಬೇಕು, ಆದರೆ ಪೀಠವೇ ನಮ್ಮ ಮನೆಗೆ ಬಂದು ನಮ್ಮ ಸೇವೆಯನ್ನು ಪರಿಗಣಿಸಿ ಇಂಥದ್ದು ಖುಷಿಯನ್ನು ಹಂಚ್ಕೊಳಕ್ಕೆ ಬಂದಾರ ಅಪ್ಪವರು. ನಮಗೆ ತುಂಬ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ನನಗಂತೂ ಭಾಳ ಖುಷಿ ಅನಿಸ್ತಪ್ಪ ತಾವು ನಮ್ಮ ಮನೆಗೆ ಬಂದಿದ್ದು. ನಾನು ಒಂದು ಕಡೆ ಏನೋ ಅಂತ ನಾನೇ ಹೋಗ್ಬೇಕಾಗಿತ್ತು ಅಂತ ಅನಿಸ್ತಿತ್ತು, ಆದರೆ ತಾವೇ ಇಲ್ಲಿಗೆ ಬಂದು ಗೃಹ ಸನ್ಮಾನ ಮಾಡಿದಿರಿ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಫೆಬ್ರವರಿ 16-17ರಂದು ಕಲಬುರಗಿ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಾಪುರ ರಂಗಮಂದಿರದಲ್ಲಿ ಈ ಸಮ್ಮೇಳನ 2 ದಿನ ಸಮ್ಮೇಳನ ನಡೀತದೆ. ನನ್ನನ್ನು ನೇಮಕ ಮಾಡಿದಂಥವ್ರು ಆಯ್ಕೆ ಮಾಡಿದಂಥ ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ತೇಗತಿಪ್ಪಿ ಹಾಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ತಾಲೂಕು ಅಧ್ಯಕ್ಷರುಗಳಿಗೂ ನಾನು ಮೊದಲ ಕೃತಜ್ಞತೆಯನ್ನು ಸಲ್ಲಿಸಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದಂಗೆ ಆ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಮೇಲೆ ಇರಲಿ ಮತ್ತು ಸೇಡಂ ನೆಲದಲ್ಲಿ ಸುಮಾರು 40 ವರ್ಷಗಳ ಕಾಲ ಸುದೀರ್ಘವಾಗಿ ನನ್ನ ಉಪನ್ಯಾಸಕ ವೃತ್ತಿ, ಶಿಕ್ಷಕ ವೃತ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ, ಸಮ್ಮೇಳನ ಅಧ್ಯಕ್ಷನಾಗಿ, ಇವತ್ತು ಮತ್ತೆ ಕಲಬುರಗಿ ಜಿಲ್ಲೆಯ ಸಾರಸ್ವತ ಲೋಕದ ಸಮ್ಮೇಳನ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೇನೆ. ಬಹಳ ಜನ ನನ್ನ ಮೇಲೆ ಪ್ರೀತಿ, ಮಠಾಧೀಶರಂತೂ ನನಗೆ ತುಂಬ ಪ್ರೀತಿ ಗೌರವ ನನಗೆ ಕೊಡುವಂಥದ್ದು. ಹಲವಾರು ಮಠಾಧೀಶರು ದೂರವಾಣಿ ಮುಖಾಂತರ ಅಭಿನಂದನೆಗಳನ್ನು, ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಭಿನವ ಗವಿಸಿದ್ಧಲಿಂಗ ಶಿವಾಚಾರ್ಯರು ಬರೇ ದೂರವಾಣಿಯಲ್ಲಿ ಹೇಳಿದ್ದಷ್ಟೇ ಅಲ್ಲ, ಅವರ ಮನೆಗೆ ಬಂದು ನನ್ನನ್ನು ಗೌರವಿಸಿದ್ದು ನನ್ನ ಜೀವನದಲ್ಲಿ ಮರೆಯಲಾರದಂಥ ಈ ಅಮೃತಗಳಿಗೆ ಬಹುಶಃ ಮನೆಗೆ ಬಂದು ಗೃಹ ಸನ್ಮಾನ ಮಾಡಿದವರ ಮೊದಲ ಪೀಠಾಧಿಪತಿಗಳು ತಾವು ಅಂತ ಆ ಒಂದು ಸ್ಥಾನಕ್ಕೆ ನನ್ನ ಹೃದಯದಲ್ಲಿ ಸ್ಥಾನ ಇದೆ. ಅಪ್ಪವರೇ, ನೀವು ಬಂದಿದ್ದು ಬಹಳ ಖುಷಿ ಅನಿಸ್ತೇವೆ. ನಾರಾಯಣ ಜಾಕಂಪಲ್ಲಿ ಮತ್ತು ಸಕಲ ನಮ್ಮ ಭೀಮಶಪ್ಪ, ತಿಮ್ಮಾರೆಡ್ಡಿ ತಿಮ್ಮಾರೆಡ್ಡಿ ಪಾಟೀಲರು ಬಂದು ನನಗೆ ಅಪ್ಪವ್ರ ಜೊತೆಗೂಡಿ ಬಂದು ನನಗೆ ಸನ್ಮಾನವನ್ನು ಮಾಡಿದ್ದೀರಿ. ನಿಮ್ಮ ಊರು ನನಗೇನು ಹೊಸದಲ್ಲ, ನೀವು ಯಾವಾಗವಾಗ ನನ್ನ ಮೇಲೆ ಭಕ್ತಿ ಇಟ್ಟು ಕರಿತೀರಿ, ಅಪ್ಪವರಿಗೆ ತಿಳಿಸ್ತೀರಿ, ಅಪ್ಪವ್ರು ಕರೀತಿದ್ರು. ಹಾಗೇ ನಾನು ಎಷ್ಟು ಇವರಂದಂಗೆ ನಾರಾಯಣ ರೆಡ್ಡಿ ಅಂದಂಗೆ ಮಳೆ ಚಳಿ ಬಿಸಿಲು ಅನ್ನೋದೇ ನೀವೆಲ್ಲೆಲ್ಲಿ ಪ್ರವಚನ ಹೇಳಿದರೆ ಅಲ್ಲಿ ಬಂದಿದ್ದೀನಿ. ಹಾಗಾಗಿ ನನಗೆ ತುಂಬ ಆಶೀರ್ವಾದ ಶಿವಯೋಗೇಶ್ವರ ಶ್ರೀಗಳದು ಮತ್ತು ತಮ್ಮದು ನನಗೆ ಆಶೀರ್ವಾದ ಇರೋದರಿಂದಲೇ, ದೈವಿ ಶಕ್ತಿ ಇರುವುದರಿಂದಲೇ ಇಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ. ಸಾಹಿತ್ಯ ಪರಿಷತ್ತಿನ ಒಂದು ನಡೆಯುವಂಥ ಇಂಥ ದೊಡ್ಡ ಸಮಾವೇಶ, ದೊಡ್ಡ ಸಮ್ಮೇಳನ ಇದು ಬಹುಶಃ ನಾರಾಯಣ ರೆಡ್ಡಿ ಅವರು ಹೇಳ್ದಂಗೆ ಇತಿಹಾಸ ಬರೆಯುವಂಥದ್ದು, ಸುವರ್ಣಾಕ್ಷರದಲ್ಲಿ, ಸೇಡಂ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಗಳಿಗೆ. ಆ ಗಳಿಗೆಗೆ ನಾನು ಸಾಕ್ಷಿಯಾಗಿದ್ದೀನಿ. ನನ್ನ ಮುಖಾಂತರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೀನಲ್ಲ, ಅದು ನನಗೆ ಸೇಡಂ ತಾಲೂಕಿನ ಜನತೆಗೆ ಸಿಕ್ಕಂಥದ್ದು. ನನಗಷ್ಟೇ ಅಲ್ಲ, ಸೇಡಂ ತಾಲೂಕಿನ ಜನತೆಗೆ ಸಿಕ್ಕಂಥ ಒಂದು ಗೌರವ ಪುರಸ್ಕಾರ. ಇಂಥ ಪುರಸ್ಕಾರ ಸಿಕ್ಕಿದ್ದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಈ ನೆಲದಲ್ಲಿ 23ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ಆಧ್ಯಾತ್ಮ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಿಷ್ಟು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀನಿ. ಆ ನಿಮಿತ್ತ ನಾನು ಎಲ್ಲೆಲ್ಲಿ ಮಠಾಧೀಶರಿರ್ತಾರೋ ನನ್ನ ಹೋಗಿ ಆ ಪ್ರವಚನ ನಡೀತಿತ್ತಂದ್ರೆ ಯಾವುದೇ ಹಳ್ಳಿಯೊಳಗೆಲ್ಲ ಯಾರು ಸ್ವಾಮೀಜಿ ಕರೆದರೂ ಸಹಿತ ಹೋಗಿ ನನ್ನ ಉಚಿತ ಸೇವೆಯನ್ನು ಮಾಡಿ ಬರುವಂಥ ನನ್ನ ಮನೋಭಾವನೆ. ಯಾವುದೇ ಸಂಭಾವನೆ ಇವತ್ತಿಗೂ ಯಾವ ಮಠಾಧೀಶರ ಹತ್ತಿರ ನಾನು ತಗೊಂಡಿದಂಥ ಉದಾಹರಣೆಗಳೇ. ನಾನು ಯಾಕಂದರೆ ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಮಠಗಳ ಬಗ್ಗೆ ತುಂಬ ಗೌರವ ಇದೆ ನನಗೆ. ಎಲ್ಲ ಮಠಗಳ ಬಗ್ಗೆ ತುಂಬ ಗೌರವ ಇದೆ ಮತ್ತು ಎಲ್ಲ ಮಠಗಳ ಚರಿತ್ರೆಯನ್ನು ಓದಿಕೊಂಡಂಥ ವ್ಯಕ್ತಿ ನಾನು. ಅದು ಬಸವಾದಿ ಶರಣರ ಪೀಠ ಇರ್ಬೋದು, ಶಿವಾಚಾರ್ಯ ಪೀಠ ಇರ್ಬೋದು, ಎಲ್ಲ ಸಮುದಾಯಗಳ ಏನು ನಾವು